ಇನ್ನು ದೇಶದಲ್ಲಿ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಹಿನ್ನೆಲೆ ವಿಮಾನ ಸೇವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಪ್ರಯಾಣಿಕರ ಅನುಕೂಲಕ್ಕೆ ಈಗ ರೈಲ್ವೆ ಇಲಾಖೆ ಮುಂದಾಗಿದೆ. ದೇಶದಲ್ಲಿ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಹಿನ್ನೆಲೆ ವಿಮಾನ ಸೇವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಈಗ ಪ್ರಯಾಣಿಕರ ಅನುಕೂಲಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದೆ. ಇಂಡಿಯನ್ ರೈಲ್ವೆಯಿಂದ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಎಸಿ ಕೋಚ್ ಅನ್ನು ಅಳವಡಿಸಿ ಪ್ರಯಾಣಿಕರಿಗೆ ಸೇವೆ ಕೊಡೋದಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದೆ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ಗಳಿಗೂ ಕೂಡ ಹೆಚ್ಚುವರಿ ಎಸಿ ಕೋಚ್ಗಳನ್ನು ಅಳವಡಿಸಲಾಗಿದೆ. ರೈಲ್ವೆ ಇಲಾಖೆಯಿಂದ ಇದು ತಾತ್ಕಾಲಿಕವಾಗಿ, ಅಂದರೆ ಪರ್ಮನೆಂಟ್ ಅಲ್ಲ, ಇದು ಜಸ್ಟ್ ಟೆಂಪ್ರವರಿಯಾಗಿ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಕೆ ಮಾಡಲಾಗಿದೆ. ಹಾಗಾದರೆ ಯಾವ್ಯಾವ ಟ್ರೈನ್ಗಳಿಗೆ ಹೆಚ್ಚುವರಿ ಎಸಿ ಕೋಚನ್ನು ಅಳವಡಿಸಿದ್ದಾರೆ ಅನ್ನೋಂಥದ್ದು ನೋಡ್ತಾ ಹೋಗೋದಾದರೆ, ಹಮ್ಸಫರ್ ಎಕ್ಸ್ಪ್ರೆಸ್ಸು, ತಿರುವನಂತಪುರಂ ಸೆಂಟ್ರಲ್ ಎಕ್ಸ್ಪ್ರೆಸ್ಸು, ಡಾಕ್ಟರ್ MGR ಚೆನ್ನೈ ಎಕ್ಸ್ಪ್ರೆಸ್ಸು, ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಮುಂಬೈ CST ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಚೆನ್ನೈ ಬೀಚ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಬೆಂಗಳೂರು ಅಗರ್ತಲಾ, ಆಮೇಲೆ ಹಮ್ಸಫರ್ ಎಕ್ಸ್ಪ್ರೆಸ್ಸು, ಮಂಗಳೂರು, ತಿರುವನಂತಪುರಂ, ಈ ತಿರು ಸೆಂಟ್ರಲ್ ಎಕ್ಸ್ಪ್ರೆಸ್ಸು, ಈ ಎಲ್ಲ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ಗಳೇನಿದೆ ಆ ಟ್ರೈನ್ಗಳಿಗೆ ಹೆಚ್ಚುವರಿಯಾಗಿ ಎಸಿ ಬೋಗಿಗಳನ್ನು ಅಳವಡಿಸಿ ಈಗ ಏನು ಅನಾನುಕೂಲ ಆಗ್ತಾ ಇದೆ ಅದಕ್ಕೆ ಒಂದು ರೀತಿ ಆ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದೆ. ಯಾಕಂತಂದರೆ ಕಳೆದ 4 ದಿನಗಳಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಬೇರೆ ಬೇರೆ ಊರುಗಳಿಗೆ ಹೋಗುವಂಥವ್ರು, ಟ್ರಿಪ್ಗೆ ಹೋಗುವಂಥವ್ರು ಅಥವಾ ಮದುವೆಗೆ ಹೋಗುವಂಥವ್ರು, ಈ ಥರದ್ದು ಏನೇನೋ ಫಂಕ್ಷನ್ನು, ಒಬ್ಬೊಬ್ರದ್ದು ಒಂದೊಂದು ಕತೆಗಳು, ಅವರೆಲ್ಲರೂ ಕೂಡ ಪರದಾಡ್ತಾ ಇದ್ರು. ಈಗ ಟ್ರೈನ್ಗಳಿಗೆ ಹೆಚ್ಚುವರಿ ಎಸಿ ಕೋಚನ್ನು ಅಳವಡಿಸಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಆ ಒಂದು ಆಗ್ತಾ ಇರುವಂಥ ಸಮಸ್ಯೆಯನ್ನು ತಪ್ಪಿಸೋದಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಕಳೆದ 4 ದಿನಗಳಿಂದ ವಿಪರೀತ ತೊಂದರೆ ಅನುಭವಿಸ್ತಾ ಇದ್ರು ಪ್ರಯಾಣಿಕರು. ಈಗ ಟ್ರೈನ್ಗಳಿಗೆ ಹೆಚ್ಚುವರಿ ಎಸಿ ಕೋಚ್ಗಳನ್ನು ಅಳವಡಿಸಿ ಈಗ ಆಗ್ತಾ ಇರುವಂಥ ಅನಾನುಕೂಲಕ್ಕೆ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಮುಂದಾಗಿದೆ ರೈಲ್ವೆ ಇಲಾಖೆ ಅಂತ ಗೊತ್ತಾಗ್ತಾ ಇದೆ. ಖಂಡಿತವಾಗ್ಲೂ ಫ್ಲೈಟ್ಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. 4 ದಿವಸಗಳಿಂದ ಏರ್ಪೋರ್ಟ್ ನಲ್ಲೇನೆ ಪ್ರಯಾಣಿಕರು ಕಳೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಒಂದ್ ಕಡೆ ಏರ್ಪೋರ್ಟ್ ನಿಂದ ಆಚೆ ಬರಕ್ಕಾಗದೆ ಫ್ಲೈಟ್ ಇವಾಗ ಸಿಗುತ್ತೆ ನಾಳೆ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಒಂದಷ್ಟು ಪ್ರಯಾಣಿಕರಿದ್ರೆ, ಮತ್ತೊಂದು ನಿಟ್ಟಿನಲ್ಲಿ ಏರ್ಪೋರ್ಟ್ಗೆ ಹೋಗ್ಬೇಕಾ ಬೇಡವಾ ಅನ್ನುವಂತ ಒಂದು ಗೊಂದಲದಲ್ಲಿದ್ದಾರೆ. ಹೀಗಾಗಿನೇ ಪ್ರಯಾಣಿಕರ ಅನುಕೂಲಕ್ಕೆ ರೈಲ್ವೆ ಇಲಾಖೆ ಇದೀಗ ಹೆಚ್ಚುವರಿ ಬೋಗಿಗಳನ್ನ ಅಳವಡಿಸುವಂತ ಕೆಲಸವನ್ನ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಹೆಚ್ಚುವರಿಯಾಗಿ ಎಸಿ ಕೋಚ್ಗಳನ್ನ ಅಳವಡಿಕೆ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತೀರ್ಮಾನಗಳನ್ನ ಕೈಗೊಂಡಿದೆ. ಅಂತಾರಾಜ್ಯ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ಗಳೇನಿದಾವಲ್ಲ ಅದರಲ್ಲಿ ಹೆಚ್ಚುವರಿಯಾಗಿ ಎಸಿ ಕೋಚ್ಗಳನ್ನ ಅಳವಡಿಕೆ ಮಾಡಿದೆ. ಇದು ತಾತ್ಕಾಲಿಕವಾಗಿ ಅನ್ನುವಂತಹದ್ದನ್ನು ಕೂಡ ರೈಲ್ವೆ ಇಲಾಖೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಪ್ರಮುಖವಾಗಿ ಹಮ್ಸಫರ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಮಂಗಳೂರು ತಿರುವನಂತಪುರಂಗೆ ಸಂಚಾರ ಮಾಡುವಂತಹ ತಿರು ಸೆಂಟ್ರಲ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಹಾಗೇನೆ ಬೆಂಗಳೂರು ಚೆನ್ನೈ ನಡುವೆ ಸಂಚಾರ ಮಾಡುವಂತಹ ಡಾಕ್ಟರ್ MGR ಚೆನ್ನೈ ಎಕ್ಸ್ಪ್ರೆಸ್ ಆಗಿರ್ಬೋದು, ಹಾಗೇನೆ ಮುಂಬೈ ಮತ್ತೆ ಮಂಗಳೂರು ನಡುವೆ ಸಂಚಾರ ಮಾಡುವಂತಹ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಹಾಗೇನೆ ಮುಂಬೈ ಟು ಮಂಗಳೂರು ಸಂಚಾರ ಮಾಡುವಂತಹ ಮಂಗಳೂರು ಮುಂಬೈ CST ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಟ್ರೈನ್ಗಳಿಗೆ ಎಸಿ ಕೋಚ್ಗಳನ್ನ ಅಳವಡಿಸುವಂತ ಕೆಲಸವನ್ನ ರೈಲ್ವೆ ಇಲಾಖೆ ಮಾಡಿದೆ. ಜೊತೆಗೆ ತಾತ್ಕಾಲಿಕವಾಗಿ ಅಂದ್ರೆ ಏರ್ಪೋರ್ಟ್ ನಲ್ಲಿ ಏನ್ ಸಮಸ್ಯೆಗಳಾಗಿದೆ ಫ್ಲೈಟ್ಗಳದ್ದು, ಆ ಒಂದು ಸಮಸ್ಯೆ ಬಗೆಹರಿದ ತನಕನೂ ಕೂಡ ಈ ರೀತಿಯಾಗಿ ಹೆಚ್ಚುವರಿ ಬೋಗಿಗಳು ಓಡಾಟವನ್ನ ಮಾಡುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನೈಋತ್ಯ ರೈಲ್ವೆ ಇಲಾಖೆ ಕೊಟ್ಟಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.